ಪ್ರೇಮ ಪರಮ ನಿರಂಜನ ತ್ರಿವಿಧ ದಾಸೋಹಿ ಜಗಜ್ಯೋತಿ ಬಸವಣ್ಣರ ಅನುಯಾಯಿ ಕಾರುಣ್ಯ ಗಂಗೆಯ ಜನಕನಿಗೆ ಮನುಜ ಕುಲವೇ ಶರಣಾಗಿದೆ. ಈ ಶತಮಾನ ಕಂಡ ತೇಜೋ ಪುರುಷ ಸದ್ದಿಲ್ಲದೆ ಸೇವೆ ಮಾಡಿ ನಡೆದಾಡುವ ದೇವರೇ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರ ಹೆಸರು, ಅಲ್ಲಿದೆ ಅವರ ಪ್ರತಿಯಾದ ಉಸಿರು. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ನೋಡು ನೋಡು ನೋಡಿಲ್ಲಿ ಬಂದು ಆರಿಲ್ಲ ಹಚ್ಚಿದ ಒಲೆಯೂ ಇಂದು. ನೋಡು ನೋಡು ನೋಡಿಲ್ಲಿ ಬಂದು ಆರಿಲ್ಲ ಹಚ್ಚಿದ ಒಲೆಯೂ ಎಂದು. ಊರೂರು ತಿರುಗಿ ಭಿಕ್ಷೆಯ ಬೇಡಿ ಅನ್ನವ ಹಾಕಿದ ಯೋಗಿಯ ನೋಡಿ. ಜಾತಿ ಮತಗಳಿಗೆ ಬೆಂಕಿಯ ಇಟ್ಟು ಎಲ್ಲರೂ ಒಂದೇ ಎನ್ನುವುದ ನೆಟ್ಟು. ಜ್ಞಾನದ ಜ್ಯೋತಿಯ ಅಚ್ಚುತ್ತ ನಡೆದ ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ. ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ. ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ನನಗೆ ಕಾನವಿಯ ಕರೆ ಕಳಿಸಿದ, ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ. ನನಗೆ ಕಾನವಿಯ ಕರೆ ಕಳಿಸಿದ, ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ. ಸರ್ವರಿಗೂ ಸಂಸ್ಕೃತವ ಉಣಬಡಿಸಿದ, ಸಕಲರಿಗೂ ವೇದವ ತಿಳಿಪಡಿಸಿದ. ಅಂದರ ಬಾಳಿನ ಆಶಾ ಕಿರಣ, ಬಡವರಿಗೆ ಬಂದು ಆದ ಶರಣ. ಬೆವರನ್ನು ಬಿತ್ತಿ ಮುತ್ತನ್ನು ಬೆಳೆದ, ಭಾರತ ಮಾತೆಗೆ ಹಾರವನು ಹಾಕಿದ. ಭಾರತ ಮಾತೆಗೆ ಹಾರವನು ಹಾಕಿದ. ಭಾರತ ಮಾತೆಗೆ ಹಾರವನು ಹಾಕಿದ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಅದರಂತೆ ನಡೆದರು ನಡೆದಾಡೋ ದೈವ. ಅದರಂತೆ ನಡೆದರು ನಡೆದಾಡೋ ದೈವ. ಸದಾ ಹಸನ್ಮುಖಿ ಪ್ರತಾಪು ನಗು ಹಾ ಅಂತ ಇದ್ದಾನೆ. ಓಕೆ, ನಮ್ಮ ನಡೆದಾಡುವ ದೈವರ ಬಗ್ಗೆ ಹೇಳಿದೆ. ಅನ್ನ, ಆಶ್ರಯ, ದಾಸೋಹ, ಶಿಕ್ಷಣ ಎಲ್ಲ ಅಂತ ಬಂದಾಗ ನಮಗೆ ಕೇಳಬರುವಂತಹ, ನಮ್ಮ ನೆನಪಿಗೆ ಬರುವಂತಹ, ಪ್ರತಿನಿತ್ಯ ಸದಾಕಾಲ ಮನಸ್ಸಿನಲ್ಲಿ ಉಳಿಯುವಂತಹ ಹೆಸರು ನಮ್ಮ ನಡೆದಾಡುವ ದೈವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು. ಅವ್ರಿಗೆ ಜೋರಾದ ಚಪ್ಪಾಳೆ ಬರಲಿ. ಲಕ್ಷಾಂತರ ಜನರಿಗೆ ವಿದ್ಯಾಭ್ಯಾಸ, ಅನ್ನದಾಸೋಹ,
ಸುಲಭದ ವಿಷಯವೇ ಅಲ್ಲ. ಹಾಗಾಗಿ ಅವರಲ್ಲಿ ನಾವು ದೇವ್ರನ್ನ ನೋಡ್ತೀವಿ ಅಲ್ವಾ. ಓಕೆ ಮ್ಯಾಮ್. ನಡೆದಾಡೋ ದೇವ್ರನ್ನ ನಮ್ಮ ಗಾನಸಿಂಚನದ ವೇದಿಕೆಗೆ ತಗೊಂಡು ಬಂದ್ಯಪ್ಪ, ಅವರಿಗೆ ಶರಣು ಶರಣು. ಅಂಥವ್ರು ಇರೋದ್ರಿಂದಲೇ ಬಹುಶಃ ಭೂಮಿ ಮೇಲೆ ಇನ್ನೂ ಮಳೆ ಬೆಳೆ ಎಲ್ಲ ಆಗ್ತಾಯಿತ್ತು ಅಂತ ಅನಿಸುತ್ತೆ. ಅವರು ನಮ್ಮನ್ನು ಬಿಟ್ಟು ಹೋದಾಗ ಎಷ್ಟು ಇಡೀ ನಾಡಿಗೆ ನಾಡೇ ಕಣ್ಣೀರು ಸುರಿಸಿದ್ದು ಅಲ್ವಾ. ಎಷ್ಟು ಸಂಕಟ ಪಟ್ಟಿದ್ದೀವಿ ಎಲ್ಲರೂ. ಬಟ್ ನೀನು ಏನು ಹಾಡ್ದಿ ಅಂತ ನನಗೆ ಅರ್ಥವೇ ಆಗಲಿಲ್ಲ ಕಣ. ಸ್ಟಾರ್ಟಿಂಗ್ ಎಲ್ಲ ಕರೆಕ್ಟ್ ಮಾಡ್ತಾಯಿದ್ದಿ, ಆ ಪಲ್ಲವಿಯಲ್ಲೂ 3ನೇ ಲೈನು ಎಲ್ಲಿಗೋ ಹೋಯ್ತದು. ನನಗೆ ಅದು ನಾನು ಈ ಹಾಡನ್ನು ಕೇಳಿಲ್ಲದ ಕಾರಣ ನನಗೆ ಅದು ಕರೆಕ್ಟ್ ಮಾಡೋಕ್ಕೂ ನನಗೆ ಗೊತ್ತಾಗ್ತಾಯಿಲ್ಲ. ಆಮೇಲೆ 2ನೇ ಚರಣದಲ್ಲೂ ಅಷ್ಟೇ, 3ನೇ ಲೈನ್ ಹಾಡುವಾಗ, ಸೆಕೆಂಡ್ ಹಾಫ್ ಹಾಡುವಾಗ ಎಲ್ಲಿಗೋ ಹೋದಿ, ಆಮೇಲೆ ವಾಪಸ್ ಕರೆಕ್ಟಾಗಿ ಬಂದು ಮಧ್ಯದಲ್ಲಿ ಎಲ್ಲೋ ಹಳಿ ತಪ್ಪಿ ಹೋಗ್ತಾ ಇದ್ದಿ ನೀನು. ನಿನಗೇನು ಗೊಂದಲ ಆಯಿತು ಅಂತ ನನಗೆ ಅರ್ಥ ಆಗ್ತಿಲ್ಲ. ಏನಾಯಿತು, ಯಾವ ಸ್ವರಕ್ಕೆ ಹೋದಿ, ಯಾವ ಶ್ರುತಿಗೆ ಹೋದಿ ಅಂತ ಅರ್ಥನೇ ಆಗಿಲ್ಲ. ವಾಪಸ್ಸಂತೂ ಬಂದು ಆಮೇಲೆ ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ, ಸರ್ವರಿಗೂ ಸಂಸ್ಕೃತವ ಉಣಬಡಿಸಿದ, ಸಕಲರಿಗೂ ವೇದವ ತಿಳಿಪಡಿಸಿದ. ನೀನು ಸ್ವಲ್ಪ ಯಾಕೋ ಇವತ್ತು ಹಳಿ ತಪ್ಪಿ ಹೋದಿ ಆಯಿತಾ, ಗಮನ ಕೊಡಬೇಕು. ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ಪಲ್ಲವಿ ಬಿಗಿನಿಂಗ್ ಕರೆಕ್ಟಾಗಿತ್ತು, ಚರಣ ಬಿಗಿನಿಂಗ್ ಕರೆಕ್ಟಾಗಿತ್ತು, ಸೆಕೆಂಡ್ ಹಾಫು ಎಲ್ಲೋ ಹೋಯಿತು, ಮತ್ತು ವಾಪಸ್ ಬಂದು. ಸೊ ಅದು ಎಲ್ಲಿ ಪ್ರಾಬ್ಲಮ್ ಆಗ್ತಿದೆಯಲ್ಲ, ಅದು ರಿಹರ್ಸಲ್ ಮಾಡುವಾಗ ಆಗಲಿಲ್ವಾ ನಿಮಗೆ ಪ್ರಾಬ್ಲಮ್ಮು? ಅಳ್ಬೇಡ ಪುಟ್ಟ, ಹೇಳು ಏನಾಯ್ತು. ಅಳೋದು ಯಾಕೆ? ಅಳ್ಬೇಡ, ಅಳ್ಬಾರ್ದು. ಏನಾಯ್ತು? ಏನಾಯ್ತು ಹೇಳಿ, ರಿಹರ್ಸಲ್ ಮಾಡುವಾಗ ಏನು ತೊಂದರೆ ಆಗಿರ್ಲಿಲ್ವಾ? ಹೇಳು. ಫೇವ್ರೆಟ್ ಸಾಂಗ್ ಅಂದರೆ ಇನ್ನೂ ಸಖತ್ತಾಗಿ ಹಾಡ್ಬೇಕಲ್ವಪ್ಪ ನೀನು. ಇನ್ನೂ ಹೆಚ್ಚು ಕಾನ್ಫಿಡೆನ್ಸಿಂದ ಹಾಡಬೇಕಿತ್ತಲ್ವ ನೀನು ಫೇವ್ರೆಟ್ ಸಾಂಗ್ ಆದರೆ. ಯಾವುದೋ ಗೊತ್ತಿಲ್ಲದಿರೋ ಹಾಡು ನೀನು ಈಗ 10 ನಿಮಿಷಕ್ಕೆ ಹಿಂದೆ ಕಲಿತು ಹಾಡಿದ್ದು ಅನ್ನೋದಾದರೆ ಹೌದಪ್ಪ ಅಲ್ವಾ. ಫಸ್ಟ್ ಟೈಮ್ ಅಲ್ವಾ ನೀನು ಈ ಹಾಡು ಹಾಡ್ತಿರೋದು? ಇಲ್ಲ ಅಲ್ವಾ ಮತ್ತೆ. ಸೊ ಸ್ವಲ್ಪ ಹೆಚ್ಚು ಗಮನ ಕೊಡು ಆಯಿತಾ. ಒಳ್ಳೆಯದಾಗುತ್ತೆ. ಈ ಹಾಡನ್ನು ಹಾಡಿದವ್ರು ಯಾರು ಗೊತ್ತಾ? ರವೀಂದ್ರ ಸೊರ್ಗಾವಿಯವರು ಅಲ್ವಾ? ಕೇಳಿದ್ಯಾ ಅವರ ಹಾಡನ್ನ? ಹಾಂ ಸರ್. ಅವರ ಯಾವ್ಯಾವ ಥರ ಹಾಡಿದಾರೆಲ್ಲ ಟ್ಯೂನೆಲ್ಲ ಕೇಳಿಸ್ಕೊಂಡಿದ್ಯಾ? ಹಾಂ ಸರ್. ಇನ್ನೂ ಚೆನ್ನಾಗಿ ಕೇಳಬೇಕಾಗಿತ್ತು ಅಂತ ಅನಿಸುತ್ತೆ. ನಿನ್ನ ತನಕ ಮಾಡ್ಕೊಂಡಿದ್ಯಾ ಆ ಹಾಡನ್ನು? ಅಲ್ಲಿ ಭಾಳ ಒಂದಿಷ್ಟು ಟ್ರಿಕ್ಕೀಸ್ ಇದೆ ಅಲ್ಲಿ ಅಲ್ವಾ. ಆ ಸಾಹಿತ್ಯ ಜೊತೆಗೆ ಅವ್ರು ಮಾಡಿರೋ ಕಂಪೋಸಿಷನ್ನೇ ಒಂದು ವಿಶೇಷವಾಗಿದೆ. ಅದನ್ನು ನೀನು ಸರಿಯಾಗಿ ಸ್ವಲ್ಪ ಕೇಳಿದ್ರೆ ಅದು ಬರ್ತಿತ್ತು ಅಂತ ನನಗನ್ಸುತ್ತೆ. ಅದು ಬಿಟ್ಟರೆ ಸಾಹಿತ್ಯ ಏನು ತಪ್ಪು ಮಾಡಿಲ್ಲ, ಆದರೆ ಪ್ರಾರಂಭದಲ್ಲಿ ಮತ್ತೆ ಅದೇ ಸಮಸ್ಯೆಗಳು. ಮಹಿಮೆ ಮಹಾಮಹಿಮ ಪರಮ ನಿರಂಜನ ತ್ರಿವಿಧ ದಾಸೋಹಿ, ಅದು ಬಂತು ಮಹಿಮೆ ಅನ್ನೋ ಪದ ಉಚ್ಚಾರಣೆ ಮಾಡ್ಬೇಕಾದ್ರೆ. ಇದೆಲ್ಲ ಪ್ರತಿ ಸರಿ ಹೇಳೋಕ್ಕಾಗಲ್ಲ, ಗಮನಿಸ್ತಾ ಇರಬೇಕು ಅಲ್ವಾ. ಅಷ್ಟು ಬಿಟ್ಟರೆ ಇನ್ನೇನು ಹೇಳಲಿಕ್ಕೆ ಇಲ್ಲ. ಇದು ಕಾಂಪಿಟೇಷನ್ನು ಭಾಳ ಟಫ್ ಇರುತ್ತೆ ಅಲ್ವಾ. ಪ್ರಯತ್ನ ಮಾಡಲೇಬೇಕು, ಚೆನ್ನಾಗಿ ಕಲೀಲೇಬೇಕು. ಆಯ್ತಪ್ಪ, ಒಳ್ಳೆಯದಾಗಿ. ಪ್ರತಾಪ್ ಸರ್. ರವೀಂದ್ರ ಸೊರ್ಗಾವಿ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ. ಅದನ್ನು ಕೇಳ್ಕೊಂಡಿದ್ರೆ ಇನ್ನೊಂದು ಸ್ವಲ್ಪ ನೀವು ಚೆನ್ನಾಗಿ ಆಡ್ತಾಯಿದ್ರಿ ನನಗೆ ಗೊತ್ತಿಲ್ಲ, ಆದರೆ ಪರವಾಗಿಲ್ಲ ಅಂತ. ಯುಗಪುರುಷ, ಅನ್ನದಾಸೋಹಿ, ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳನ್ನ ನೆನೆಸ್ಕೊಂಡ್ರಲ್ಲ, ಅದಕ್ಕೆ ಮೇಡಮ್ ಹೇಳಿದಾಗೆಲ್ಲ ಒಂದು ಚಪ್ಪಾಳೆನೂ ಕೊಟ್ಟಿವಿ ನಾವು. ಅಂಥ ಯುಗಪುರುಷರ ಮೇಲೆ ಹಾಡು ನೀವು ಆಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇ ಒಂದು ದೊಡ್ಡ ವಿಚಾರ. ಒಳ್ಳೆಯದಾಗಲಿಪ್ಪ ನಿನಗೆ. ಥ್ಯಾಂಕ್ ಯು. ಪ್ರತಾಪ್ ಹೇಳು. ಕಾಂಪಿಟೇಷನ್ ಟಫ್ ಆಗ್ತಾ ಇದೆ. ನಮ್ಮ ಜಡ್ಜಸ್ ಆ್ಯಕ್ಚುಲಿ ತುಂಬ ಸ್ವೀಟಾಗಿ ನಿಮ್ಮೆಲ್ಲರಿಗೂ ಕರೆಕ್ಟ್ ಮಾಡ್ತಾನೆ ಬಂದಿದ್ದಾರೆ. ನೀವು ಇವಾಗಲೂ ಕರೆಕ್ಟ್ ಮಾಡ್ಕೊಳ್ಳಲ್ಲ ಅಂದರೆ ದಿನ ಕಳೆದಂತೆ ಒಬ್ರೊಬ್ರು ಹೋಗ್ತೀರಿ, ಕೊನೆಗೆ ಉಳ್ಕೊಳ್ಳೋದು ಒಬ್ಬರೇ. ನೀವು ಎಷ್ಟೇ ಹತ್ತರೂ ಏನೇ ಮಾಡಿದ್ರೂ ಆಮೇಲೆ ನೀವು ಮನೆಗೆ ಹೋಗಿ ಪಶ್ಚಾತ್ತಾಪ ಪಟ್ಟರು ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಕರೆಕ್ಷನ್ಗಳನ್ನ ಅವಾಗವಾಗಲೇ ಮಾಡ್ಕೊಳ್ಳಿ. ಡನ್.